ಹಲೋ ಸ್ನೇಹಿತರೆ, ಮಾಲಿನಿ ಅವರ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ವಯ 45 ನಡೀತಾ ಇದೆ. ಈ ವಯದಲ್ಲಿ ಸಿಕ್ಕಾಪಟ್ಟೆ ಬಯಕೆ ಎಂದು ಖುದ್ದಾಗಿ ಮಾಲಿನಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. 5 ಬೇರೆ ಬೇರೆ ಭಂಗಿಯಲ್ಲಿ ಮಾಡಿಸಿಕೊಳ್ಳುವ ಒಂದು ಬಯಕೆ ಇವಳಿಗೆ ಇರುತ್ತೆ. ಸೊ ನೀವು ರೆಡಿ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಮಾರುತಿ ಸುಜುಕಿ ಆಟೋ 2010 ಮಾಡೆಲ್ ಒಂದು ಕಾರ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರೊಫೈಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಜೊತೆಗೆ ಒಳ್ಳೆ ಅವಕಾಶವಿದೆ, ಕಮೆಂಟ್ ಮಾಡಿ ಸಂಪರ್ಕಿಸುತ್ತಾರೆ. ಸಂಸಾರ ಜೀವನದ ಸಮಸ್ಯೆ, ತನ್ನ ಸಂಸಾರದಲ್ಲಿ ಏನೆಲ್ಲ ಸಮಸ್ಯೆಗಳು ಇದ್ದಾವೆ, ಸೊ ಎಲ್ಲ ನಮ್ಮ ಜೊತೆಗೆ ನೇರವಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಯಜಮಾನರು ಯಾವಾಗಲೂ ಒಂದೇ ವಿಧಾನದಲ್ಲಿ ಮಾಡುತ್ತಾರೆ. ಯಜಮಾನರಿಗೆ ಹಿಂದೆಯಿಂದ ಮಾಡಿ ಎಂದು ಹೇಳೋದಕ್ಕೆ ಇವಳಿಗೆ ನಾಚಿಕೆ ಮುಜುಗರ ಆಗುತ್ತದೆ. ಸೊ ಒಂದು ವೇಳೆ ಒಬ್ಬರನ್ನು ಇಟ್ಟುಕೊಂಡಿದ್ರೆ ಇಷ್ಟ ಬಂದಂತೆ ಅನುಭವಿಸಬಹುದು. ಈ ಒಂದು ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸಂಬಂಧ ಬೆಳೆಸಿದ ವ್ಯಕ್ತಿಗೆ ಇದೆಲ್ಲ ಕೊಡುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಹೇಳಿದ ಸ್ಥಳಕ್ಕೆ ಬರಲು ಸೆಕೆಂಡ್ ಹ್ಯಾಂಡ್ ಕಾರು ಕೊಡುತ್ತೇನೆ. ಈಕೆ ಹತ್ತಿರ ಮಾರುತಿ ಸುಜುಕಿ ಆಟೋ ಕಾರ್ ಇರುತ್ತೆ. ಇದೇ ಕಾರ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಪ್ರತಿ ತಿಂಗಳು ಖರ್ಚಿಗೆ ಹಣ ಕಳುಹಿಸುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೇಳಿದಾಗ ಅಗಲ ಮಾಡಿ ಮಲಗುತ್ತೇನೆ, ಸಾಕು ಅನ್ನುವವರಿಗೆ ತೂತಿನ ಸುಖ ಕೊಡ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಇದೇ ಸ್ನೇಹಿತರೆ, ಇವರ ಹತ್ತಿರ ಇರ್ತಕ್ಕಂಥ ಮಾರುತಿ ಸುಜುಕಿ ಆಟೋ 2010 ಮಾಡೆಲ್ ಕಾರ್ ಆಗಿರುತ್ತೆ. ಹಳೆ ಕಾರ್ ಆಗಿರೋದ್ರಿಂದ ಈ ಒಂದು ಕಾರ್ ಒಬ್ಬರಿಗೆ ಕೊಟ್ಟು ಜೀವನ ಪೂರ್ತಿ ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ಕಾರಣ ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಹತ್ತಿರ ಕಾರ್ ಇದ್ದರೆ ಹೇಳಿದ ಸ್ಥಳಕ್ಕೆ ನೀವು ಬೇಗ ಬರಬಹುದು. ಈ ಒಂದು ಉದ್ದೇಶದಿಂದ ಈ ಕಾರ್ ಕೊಡಲು ನಿರ್ಧರಿಸಿದ್ದಾರೆ. 796cc ಒಂದು ಇಂಜಿನ್ ಇರುತ್ತೆ. 3 ಸಿಲಿಂಡರ್ ಇನ್ಲೈನ್ ಆ್ಯಂಡ್ 4 ವ್ಯಾಲ್ಯೂಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇಂಜಿನ್ ಟೈಪ್ ಬಂದ್ಬಿಟ್ಟು FC ಇಂಜಿನ್ ಇರೋದಾಗಿ ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಫ್ಯೂಲ್ ಟೈಪ್ ಪೆಟ್ರೋಲ್ ಆಗಿದ್ದು ಮ್ಯಾಕ್ಸ್ ಪವರ್ 47 bhp at 6200 RPM ಇರುತ್ತದೆ. ಆ್ಯಂಡ್ ಮ್ಯಾಕ್ಸ್ ಟ್ಯೂರಿಕೋ ಬಂದ್ಬಿಟ್ಟು 62 Nm at 3000 RPM. ಮೈಲೇಜ್ 1 ಲೀಟರ್ ಪೆಟ್ರೋಲ್ಗೆ ಸ್ನೇಹಿತರೆ 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಅದೇ ರೀತಿ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 5 ಗೇರ್ಸ್ ಮ್ಯಾನ್ಯುವಲ್ ಇರೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಹಳೆಯ ಕಾರ್ ಆಗಿದ್ರು ಒಳ್ಳೆಯ ಮೈಲೇಜ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈಲಟ್ ಈ ಒಂದು ಡಿಸೈನಲ್ಲಿ ಇರುತ್ತೆ. ಅದರ ಮೇಲೆ ಫ್ರಂಟ್ ಸೈಡ್ ಲುಕ್ ತುಂಬಾ ಸಿಂಪಲ್ ಆಗಿರುತ್ತೆ. ಹೆಡ್ಲೈಟ್ಸ್ ಆಗಿರ್ಬೋದು ಆ್ಯಂಡ್ ಗ್ರಿಲ್ ಆಗಿರ್ಬೋದು, ಟೋಟಲ್ ಓವರ್ ಆಲ್ ಲುಕ್ ತುಂಬಾ ಸಿಂಪಲ್ ಆಗಿರುತ್ತದೆ.